ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ವುಮೆನ್ಸ್ IPL ಫೆಬ್ರವರಿ 14ರಿಂದ ಸ್ಟಾರ್ಟ್ ಆಗ್ತಿದೆ. ಮೊದಲನೇ ಮ್ಯಾಚ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಆದಂಥ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವುಮೆನ್ ಹಾಗೆ ಗುಜರಾತ್ ಜೈಂಟ್ಸ್ ವುಮೆನ್ ನಡುವೆ ನಡೀತಿದೆ ಮೊದಲನೇ ಮ್ಯಾಚು. ಲಾಸ್ಟ್ ಸೀಸನ್ ಪರ್ಫಾರ್ಮೆನ್ಸ್ ನೋಡ್ತು ಅಂದರೆ RCB ಅವರು ಚಾಂಪಿಯನ್ಸ್ ಆಗಿದ್ರು. ಹಾಗೆ ಗುಜರಾತ್ ಜೈಂಟ್ಸ್ ಅವರು ಪಾಯಿಂಟ್ಸ್ ಟೇಬಲಲ್ಲಿ ಲಾಸ್ಟ್ ಪೊಸಿಷನಲ್ಲಿದ್ದರು. ಕೇವಲ 2 ಮ್ಯಾಚ್ನ ಗೆದ್ದು 4 ಪಾಯಿಂಟ್ ತಗೊಂಡಿದ್ರು. ಈ ಸೀಸನ್ ಬೌನ್ಸ್ ಬ್ಯಾಕ್ ಮಾಡ್ತಾರ ನೋಡಬೇಕು. ಇವನ್ ಆನ್ ದ ಪೇಪರ್ RCBಗಿಂತ ಒಳ್ಳೆ ಟೀಮ್ ಕಾಣ್ತಾ ಇದೆ ಗುಜರಾತ್ ಜೈಂಟ್ಸ್ದು ಈ ಸಲ. ನಾನು ಯಾಕೆ ಗುಜರಾತ್ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ವುಮೆನ್ಸ್ IPLನ ಎಲ್ಲ ಅಪ್ಡೇಟ್ಸ್ನು ಕೊಡ್ತೀವಿ. ಈ ಮ್ಯಾಚು ಕೊಟಂಬಿ ಸ್ಟೇಡಿಯಂ ವಡೋದರ ಅಲ್ಲಿ 14 ಫೆಬ್ರವರಿ 7 ನೇರ ಪ್ರಸಾರ ಆಗ್ತಿದೆ. ಮೊದಲಿಗೆ ಹೆಡ್ ಟು ಹೆಡ್ ಬ್ಯಾಟಲ್ ನೋಡೋಣ. ಹೆಡ್ ಟು ಹೆಡ್ ಅಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೂಡ 2 ಗೆದ್ದಿದ್ದಾರೆ. ಹಾಗೆ ಗುಜರಾತ್ ಜೈಂಟ್ಸ್ ಕೂಡ 2 ಗೆದ್ದಿದ್ದಾರೆ. ಇವನ್ ಬ್ಯಾಟಲ್ ಆಗಿದೆ ಇಬ್ರದ್ದು ಕೂಡ. ಇಂಜುರಿಯಿಂದ ಯಾರ್ಯಾರ ಪಾಚ್ ಹೋಗಿರೋದಂದ್ರೆ ಸೋಫಿಯಾ ಮಲೆನಿಕ್ಸ್ ಅವರು ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ರು. ಫೈನಲ್ ಅಲ್ಲಿ ಅವ್ರು ಟ್ರೋಫಿ ಗೆಲ್ಲಕ್ಕೆ ಒಳ್ಳೊಳ್ಳೆ ಬೌಲಿಂಗ್ ಸ್ಪೆಲ್ಸ್ನ ಹಾಕೊಡಿದ್ರು. ಬ್ಯಾಟಿಂಗ್ ಇಂದ ಅಷ್ಟೊಂದು ಪರ್ಫಾರ್ಮ್ ಮಾಡ್ದಲೇ ಇರ್ಬೋದು, ಆದರೆ ಬೌಲಿಂಗ್ ಅಲ್ಲಿ ಲಾಸ್ಟ್ ಸೀಸನ್ ಚಾಂಪಿಯನ್ಸ್ ಆಗೋಕ್ಕೆ ಇವರು ಒಂದು ಕಾರಣ ಅಂತಾನೆ ಹೇಳ್ಬೋದು. ಸೋಫಿಯಾ ಡಿವೈನ್ ಕೂಡ ಆಡ್ತಿಲ್ಲ, ಏನಂದರೆ ಬ್ರೇಕ್ ತಗೊಂಡಿದ್ದಾರೆ ಅವರು ಕ್ರಿಕೆಟಿಂದ. ಹಾಗೆ KT ಕ್ರಾಸ್ ಅವರು ಕೂಡ ಇಂಜುರಿ ಆಗಿ ಈ ಸೀಸನಿಂದ ಆಚೆ ಹೋಗಿದ್ದಾರೆ. ಡಿವೈನ್ ಹಾಗೆ ಸೋಫಿಯಾ ಮಾಲಿಕ್ಸ್ ಇಲ್ದಲೇ ಇರೋದು ಈ ಸಲ RCB ಟೀಮ್ಗೆ ಹೊಡೆಯುತ್ತಾ ಅಂತ ನೋಡಬೇಕು. ಆದರೆ ರೀಪ್ಲೇಸ್ಮೆಂಟ್ ಆಗಿ ಯಾರನ್ನ ತಗೊಂಡಿದ್ದಾರೆ ಅಂದರೆ ಚಾರ್ಲಿ ಡೀನ್, ಲಿಯಾಮ್ ಗಾರ್ತ್ ಹಾಗೆ ಹೆದರ್ ಗ್ರಾಮರ್ ಬಂದಿದ್ದಾರೆ ರೀಪ್ಲೇಸ್ಮೆಂಟ್ ಆಗಿ. RCB ಪ್ಲೇಯಿಂಗ್ 11 ಹಾಗೆ ರೀಸೆಂಟ್ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡೋದ. ಪ್ಲೇಯಿಂಗ್ 11 ಸ್ಮಿತಿ ಮಂದಾನ, ಡೇನಿಯಲ್ ವ್ಯಾಟ್ ಹಾಗೆ ಮೇಘನಾ, ಎಲಿಸ್ ಪೆರಿ, ಘೋಷ್ ಹಾಗೆ ವೇರಮ್ ಹಾಗೆ ಹೇದರ್ ಗ್ರೇಮ್ ಹಾಗೆ ಶ್ರೇಯಾಂಕ ಪಾಟೀಲ್, ಏಕ್ತಾ ಬೇಸ್ಟ್, ಆಶಾ ಶೋಭನಾ ಹಾಗೆ ರೇಣುಕಾ ಸಿಂಗ್. ಇದಾಗಿರುತ್ತೆ RCBಯ ಪ್ಲೇಯಿಂಗ್ 11 ನನ್ನ ಪ್ರಕಾರ. ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡೋದ. ಸ್ಮೃತಿ ಮಂದನ್ ಅವರು ರೀಸೆಂಟ್ ಪರ್ಫಾರ್ಮೆನ್ಸ್ ಅಂತೂ ಸಖತ್ತಾಗಿದೆ. 135, 73, 41, 4 ಹಾಗೆ 53. ಸ್ಮೃತಿ ಮಂದನ್ ಅವರಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಕನ್ಸಿಸ್ಟೆಂಟ್ ಆಗಿ. ಇವರೇ ನಮ್ಮ ಕೀ ಪ್ಲೇಯರ್ ಆಗ್ತಾರೆ. ಡೇನಿಯಲ್ ವ್ಯಾಟ್ ಕೂಡ ಕನ್ಸಿಸ್ಟೆಂಟ್ ಆಗಿ ರನ್ ಮಾಡಿಲ್ಲ, ನೋಡಬೇಕು ಹೇಗೆ ಆಡ್ತಾರೆ ಅಂತ. ಹಾಗೆ ಮೇಘನ್ ಅವರು ಕೂಡ ಅಷ್ಟೊಂದು ಕನ್ಸಿಸ್ಟೆಂಟ್ ಆಗಿ ರನ್ ಇಲ್ಲ. ಎಲಿಸ್ ಪೆರಿ ಅವರು ಇಂಜುರಿಯಿಂದ ಬರ್ತಾ ಇದ್ದಾರೆ. ಅವ್ರು ಬೌಲಿಂಗ್ ಕೂಡ ಮಾಡಲ್ಲ ಅಂತ ನ್ಯೂಸ್ಗಳು ಬರ್ತಾ ಇದೆ. ಆದರೆ ಬ್ಯಾಟಿಂಗಲ್ಲೂ ಅಂಥ ರನ್ಸ್ಗಳೇನು ಬಂದಿಲ್ಲ. ಲಾಸ್ಟ್ ಸೀಸನ್ ಗೆಲ್ಲೋಕ್ಕೆ ಎಲಿಸ್ ಪೆರಿ ಅವರೇ ಕಾರಣ. ಬ್ಯಾಟಿಂಗ್ ಹಾಗೆ ಬೌಲಿಂಗ್ ಎರಡರಲ್ಲೂ ಕೂಡ ಪರ್ಫಾರ್ಮ್ ಮಾಡಿದ್ರು. ಆದರೆ ಈ ಸಲ ಬೌಲಿಂಗ್ ಮಾಡೋದು ಡೌಟು ಅಂತ ಹೇಳ್ತಾ ಇದ್ದಾರೆ. ರಿಚಾ ಘೋಷ್ ಅವರು ಕೂಡ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ. ಲಾಸ್ಟ್ ಸೀಸನ್ ವಿನ್ನಿಂಗ್ ಶಾಟ್ ಕೂಡ ಇವರೇ ಹೊಡೆದಿದ್ರು ಫೈನಲಲ್ಲಿ. ಹಾಗೆ ಒಳ್ಳೆ ಫಾರ್ಮಲ್ಲಿ ಕೂಡ ಇದ್ದಾರೆ. ಇವ್ರು ಕೂಡ ನಮ್ಮ ಟೀಮ್ನ ಮೇನ್ ಪ್ಲೇಯರ್ ಆಗಿರ್ತಾರೆ. ಆಲ್ರೌಂಡರ್ಸ್ ಆಗಿ ಯಾರು ಆಡ್ತಾರೆ ಅಂದರೆ ವೇರಮ್ ಹಾಗೆ ಹೆದರ್ ಗ್ರಾಮರ್ ಆಡ್ತಾರೆ. ಇಬ್ಬರು ಕೂಡ ಬ್ಯಾಟಿಂಗ್ ಬೌಲರ್ ಎರಡರಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಯಾರಪ್ಪ ಅಂದರೆ ಶ್ರೇಯಾಂಕ ಪಾಟೀಲ್ ಅವರು ಲಾಸ್ಟ್ ಸೀಸನ್ನು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ರು. ಇವ್ರು ಕೂಡ ಒಬ್ಬರು ಲೆಗ್ ಸ್ಪಿನ್ನರೇ. ಈ ಸೀಸನ್ನು ಡೆಬ್ಯೂಟ್ ಮಾಡ್ತಾ ಇದ್ದಾರೆ. ಇವ್ರು ಕೂಡ ಒಳ್ಳೆ ಬೌಲಿಂಗ್ ಮಾಡಿದ್ರು ಲಾಸ್ಟ್ ಸೀಸನ್ನು. ಆಶಾ ಶೋಭನ್ ಅವರು ಹಾಗೆ ರೇಣುಕಾ ಸಿಂಗ್ ಅವರು ಇಂಡಿಯಾ ಅಂತ ಬಂದರೆ ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಆದರೆ RCB ಅಂತ ಬಂದಾಗ ಅಂತ ಒಳ್ಳೊಳ್ಳೆ ಬೌಲಿಂಗ್ ಸ್ಪೆಲ್ಸ್ನ ಹಾಕಿಲ್ಲ. ಆದರೆ ಈ ವರ್ಷ ಚೆನ್ನಾಗಿ ಆಗ್ತಾರೆ ಅಂತ ಅಂದ್ಕೊಳ್ಳೋಣ. ಸೋಫಿಯಾ ಮೊಲಿನಿಕ್ಸ್ ಹಾಗೆ ಸೋಫಿಯಾ ಡಿವೈನ್ ಅವರು ನಮಗೆ ಇಲ್ದಲೇ ಇರೋದು ತುಂಬ ಹೊಡೆಯುತ್ತೆ ಈ ಸೀಸನ್. ಅವರೇ ವಿನ್ ಆಗೋಕ್ಕೆ ಒಂದು ಮುಖ್ಯ ಕಾರಣಗಳಾಗಿದ್ರು ಲಾಸ್ಟ್ ಸೀಸನ್ನು. ಹಾಗೆ ಗುಜರಾತ್ ಪ್ಲೇಯಿಂಗ್ 11 ಹಾಗೆ ಪ್ಲೇಯರ್ ರೀಸೆಂಟ್ ಪರ್ಫಾರ್ಮೆನ್ಸ್ ನೋಡೋದಾಗ ಧೋನಿ ಅವ್ರದ್ದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಲಾಸ್ಟ್ ರೀಸೆಂಟ್ ಪರ್ಫಾರ್ಮೆನ್ಸಲ್ಲಿ 100 ಹೊಡೆದಿದ್ದಾರೆ. 94, 44, 75 ಒಳ್ಳೆ ಫಾರ್ಮಲ್ಲಿದ್ದಾರೆ. ಹಾಗೆ ಲೌರಾ ವೋಲ್ವರ್ತ್ ಅವರು ಕೂಡ ಒಳ್ಳೆ ಫಾರ್ಮಲ್ಲಿದ್ದಾರೆ. DL ಅವರು ಕೂಡ ಇಂಡಿಯಾ ಕೂಡ ಚೆನ್ನಾಗಿ ಆಡಿದ್ರು. ಅವ್ರು ಕೂಡ ಒಳ್ಳೆ ಫಾರ್ಮಲ್ಲಿದ್ದಾರೆ. ಡಾಟಿನ್ ಕೂಡ ಆಲ್ರೌಂಡರು. ಗಾರ್ಡರ್ ಕೂಡ ಈ ಸಲ ಕ್ಯಾಪ್ಟನ್ ಹಾಗೆ ಆಲ್ರೌಂಡರು. ಬ್ಯಾಟಿಂಗಲ್ಲಿ ಕೂಡ ಫಿನಿಶ್ ಮಾಡಿಕೊಡ್ತಾರೆ. ಹಾಗೆ ಬೌಲಿಂಗಲ್ಲಿ ಕೂಡ ಆಫ್ ಸ್ಪಿನ್ನರ್ ಹಾಕ್ಕೊಡ್ತಾರೆ. ಹೇಮಲತ್ ಅವರು ಅಷ್ಟೊಂದೇನು ಫಾರ್ಮಲ್ಲಿಲ್ಲ, ಅವ್ರು ಕೂಡ ಇಂಡಿಯಾಗೆ ಚೆನ್ನಾಗಿ ಆಡಿದರು. ಹಾಗೆ ಸಿಮ್ರಾನ್ ಸೈಕ್ ಅವ್ರು ಕೂಡ ಬ್ಯಾಟಿಂಗ್ ಆಡ್ತಾರೆ. ಇಬ್ಬರು ಪ್ಲೇಯಿಂಗ್ 11 ನೋಡ್ತು ಅಂದರೆ ಯಾರಪ್ಪ ಸ್ಟ್ರಾಂಗ್ ಇರೋದು ಅಂದರೆ ಅದು ಗುಜರಾತ್ ಜೈಂಟ್ಸ್ ಅವರು ಅಹೆಡ್ ಇದ್ದಾರೆ RCBಗೂ. ಯಾಕಂದರೆ ನಮಗೆ ಲಾಸ್ಟ್ ಸೀಸನ್ ಮೋಸ್ಟ್ ಆಫ್ ದ ಮ್ಯಾಚಸ್ ಆಲ್ರೌಂಡರ್ಸೇ ಗೆಲ್ಸ್ಕೊಟ್ಟಿದ್ರು. ಸೋಫಿಯಾ ಮೊಲಿನಿಕ್ಸ್, ಸೋಫಿಯಾ ಡಿವೈನ್ ಹಾಗೆ ಎಲಿಸ್ ಪೆರಿ ಅವ್ರಸೇ ಮೋಸ್ಟ್ ಆಫ್ ದ ಗೇಮ್ಸ್ ಗೆಲ್ಸ್ಕೊಟ್ಟಿದ್ರು. ಆದರೆ ಸೋಫಿಯಾ ಮೊಲಿನಿಕ್ಸ್ ಅವರು ಈ ಸಲ ಇಂಜುರಿಯಿಂದ ರೂಲ್ಡ್ ಔಟ್ ಆಗಿದ್ದಾರೆ. ಹಾಗೆ ಸೋಫಿಯಾ ಡಿವೈನ್ ಕೂಡ ಈ ಸಲ ಆಡ್ತಾ ಇಲ್ಲ. ಹಾಗೆ ಎಲಿಸ್ ಪೆರಿ ಅವರು ಕೂಡ ಬೌಲಿಂಗ್ ಮಾಡ್ತಿಲ್ಲ, ಬರೀ ಬ್ಯಾಟರ್ ಆಗಿ ಆಡ್ತಾ ಇದ್ದಾರೆ. ಹಾಗೆ ಆಶಾ ಶೋಭನಾ ಹಾಗೆ ಶ್ರೇಯಾಂಕ ಪಾಟೀಲ್ ಅವರು ಕೂಡ ಇಂಜುರಿಯಿಂದ ಬರ್ತಾ ಇದ್ದಾರೆ. ಫಸ್ಟ್ 2-3 ಮ್ಯಾಚ್ ಆಡೋದು ಡೌಟು ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಲಾಸ್ಟ್ ಸೀಸನ್ನು ಗುಜರಾತ್ ಜೈಂಟ್ಸ್ ಅವರು ಟೇಬಲಲ್ಲಿ 5th ಪಾಯಿಂಟ್ ಇದ್ರು. ಆದರೆ ಈ ಸಲ ಆನ್ ದ ಪೇಪರ್ ಒಳ್ಳೆ ಟೀಮ್ ಥರ ಕಾಣ್ತಾ ಇದ್ದಾರೆ. ನೋಡೋಣ ಇಬ್ಬರಲ್ಲಿ ಯಾರು ಗೆಲ್ತಾರೆ ಅಂತ ನಾಳೆ ಸಂಜೆ. ಮ್ಯಾಚ್ ಲೈವ್ ಯಾವ್ದ್ರಲ್ಲಿ ಬರುತ್ತೆ ಅಂದರೆ ಅದು ಸ್ಟಾರ್ ಸ್ಪೋರ್ಟ್ಸ್ 1 ಕನ್ನಡ ಇಲ್ಲ ಸ್ಟಾರ್ ಸ್ಪೋರ್ಟ್ಸ್ 2 ಕನ್ನಡ. ಯಾರಪ್ಪ ಸ್ಟಾರ್ ಸ್ಪೋರ್ಟ್ಸ್ 2 ಕನ್ನಡ ಎಲ್ಲಿದೆ ಅಂತ ನೀವು ಕೇಳ್ತಾ ಇದ್ರೆ ಫೆಬ್ರವರಿ 14ರಿಂದ ಸ್ಟಾರ್ ಸ್ಪೋರ್ಟ್ಸ್ 2 ಕನ್ನಡ ಕೂಡ